ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬಿಗ್ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನಿಮಗೆ 20 ಮತ್ತು 21ನೇ ಕಂತಿನ ಹಣ ನಾಳೆ ರಿಲೀಸ್ ಆಗ್ತಾ ಇದೆ. ಹೌದು, ಇಂದು ಕೂಡ ಹಲವಾರು ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿರತಕ್ಕಂಥದ್ದು. ಹೌದು, ನಾಳೆನೇ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಏನು ಕೂಡ ಪ್ರಾಬ್ಲಮ್ ಆಗಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ ಅಂತ ಒಂದು ಅಪ್ಡೇಟು ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ 2,500 ಕೋಟಿ ಫಂಡ್ ಮತ್ತೆ ರಿಲೀಸ್ ಆಗ್ತಕ್ಕಂಥದ್ದು. ಈಗ 19ನೇ ಕಂತಿಗಾಗಿ 2,500 ಕೋಟಿ ಹಣ ರಿಲೀಸ್ ಆಗಿತ್ತು. ಈಗ ಮತ್ತೆ 20ನೇ ಕಂತಿಗಾಗಿ 2,500 ಕೋಟಿ ಫಂಡ್ ರಿಲೀಸ್ ಮಾಡಿಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಜಮಾ ಆಗಿದೆ, ಇನ್ನೂ ಜಮಾ ಆಗತ್ತಾ, ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ, ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಜಮಾ ಆಗ್ತಾ ಇದೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದ ಮಾಹಿತಿ, ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಏನಾದರೂ ಪಡ್ಕೊಂಡಿದ್ದೀರಿ, ಆದರೆ 20ನೇ ಕಂತಿನ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಡಿಲೇ, ಯಾಕೆ ಲೇಟ್ ಯಾಕೆ ಆಗ್ತಾ ಇದೆ? ಒಂದೊಂದು ತಿಂಗಳು ಲೇಟ್ ಮಾಡ್ತಾ ಇದೆ ಸರ್ಕಾರ. ಬರೀ ಒಂದು ಕಂತಿಗಾಗಿ ಇಷ್ಟೊಂದು ಡಿಲೇ ಮಾಡಿದ್ರೆ 3-4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹಾಗಾದ್ರೆ ಈ ಎಲ್ಲ ಕಂತುಗಳನ್ನು ಯಾವಾಗ ಜಮಾ ಮಾಡ್ತದೆ? ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಂತುಗಳನ್ನು ಕ್ಲಿಯರ್ ಮಾಡಿದ್ರೆ ಮತ್ತಷ್ಟು ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರ ಒಮ್ಮೆಲೆ ನಮ್ಮ ಖಾತೆಗಳಿಗೆ ಹಣ ಹಾಕಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈಗ 19ನೇ ಕಂತಿನ ಕ್ಲಿಯರ್ ಮಾಡಿದ್ದಾರೆ. ಇನ್ನೇನು 20 ಮತ್ತು 21ನೇ ಕಂತಿನ ಹಣ ಕೂಡ ನಿಮಗೆ ಬರ್ತಾ ಇದೆ. ಸದ್ಯಕ್ಕೆ 20ನೇ ಕಂತಿನ ಹಣ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಸುಮಾರು 2,500 ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡು, ಅಂದರೆ ಒಂದು ಕಂತಿಗೆ 2,500 ಕೋಟಿ ಫಂಡ್ ಬೇಕಾಗತ್ತೆ. ಅದರಲ್ಲಿ 1,22,00,000 ಫಲಾನುಭವಿಗಳಿದ್ದೀರಿ. ಇಷ್ಟು ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಟ್ರಯಲ್ ಕೂಡ ಮಾಡಬೇಕಾಗತ್ತೆ. ಹೌದು, ಇಷ್ಟೊಂದು ಹಣವನ್ನು ರಿಲೀಸ್ ಮಾಡಬೇಕಂದ್ರೆ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಗವರ್ನರ್ಸ್ ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ನಡೀತಾ ಇರುತ್ತೆ. ಈಗ ಸದ್ಯಕ್ಕೆ 20ನೇ ಕಂತಿನ ರಿಲೀಸ್ ಆಗ್ತಾ ಇದ್ದು, ಯಾವ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ ಅದನ್ನು ನೋಡ್ಕೊಳ್ಳೋಣ. ಅದರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳಿದ್ವು. ಇಲ್ಲಿ ಹೆಣ್ಮಕ್ಳು ರೈತರಿರಲಿ ಅಥವಾ ಪುರುಷರು ರೈತರಿರಲಿ, ಸೊ ಆದಷ್ಟು ನೀವು ನೋಡ್ತಾ ಇದ್ದರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರತಕ್ಕಂಥದ್ದು, ಅದನ್ನು ನಾನು ಹೇಳ್ತೀನಿ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಬರ್ತಾ ಇದೆ ಅಂದರೆ ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾಸನ, ಬಳ್ಳಾರಿ, ಗದಗ, ವಿಜಯನಗರ, ಧಾರವಾಡ, ಉತ್ತರ ಕನ್ನಡ, ಮಂಡ್ಯ, ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಟ್ರಯಲ್ ಮಾಡಿ ನೋಡಲಾಗ್ತದೆ. ಅಲ್ಲಿ ಏನು ತೊಂದರೆ ಕಾಣಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಒಂದು ವಾರದಲ್ಲಿ ಅಥವಾ ಒಂದು 10 ದಿನಗಳ ಕಾಲ ನಿಮ್ಮ ಖಾತೆಗಳಿಗೆ ಹಣ ಬಂದು ಕ್ಲಿಯರ್ ಆಗಿರುತ್ತೆ. ಅದಕ್ಕೋಸ್ಕರ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ಓಕೆನಾ? ಈಗ ಈ ಒಂದು ಬೆಳೆ ವಿಮೆ ಬಗ್ಗೆ ರೈತರಿಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು. ಹೌದು ಸ್ನೇಹಿತರೆ, ಸುಮಾರು 223 ಕೋಟಿ ಹಣ ಬೆಳೆ ವಿಮೆ ರಿಲೀಸ್ ಆಗಿರ್ತಕ್ಕಂಥದ್ದು ಬೆಳೆ ಪರಿಹಾರ. ಹೌದು, ಸಾಕಷ್ಟು ಕಡೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಪ್ರವಾಹ ಕೂಡ ಬಂದಿರುವ ಹಾಗೆ ಆಗಿತ್ತು, ಅಥವಾ ನೀರು ಹೊಲಗಳಲ್ಲಿ ನಿಂತು ಎಲ್ಲ ಬೆಳೆಗಳು ನಾಶವಾಗಿದ್ವು. ಈ ರೀತಿ ಕೂಡ ಸಾಕಷ್ಟು ಕಡೆ ರೈತರ ಹೊಲಗದ್ದೆಗಳಲ್ಲಿ ನಡೆದಿದೆ, ಸಾಕಷ್ಟು ಪ್ರದೇಶಗಳಲ್ಲಿ ನಡೆದಿದೆ. ಹಾಗಾಗಿ ರೈತರಿಗೆ ಒಂದು ಬೆಳೆ ವಿಮೆಯನ್ನು ಕೊಡಬೇಕಂತ ಹೇಳಿಬಿಟ್ಟು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಈ ಒಂದು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹೌದು, ಈಗಾಗಲೇ ಬೆಳೆ ವಿಮೆ ನಿಮಗೆ ಸಿಗ್ತಕ್ಕಂಥದ್ದು. ಇಲ್ಲಿ ಸುಮಾರು ಬಹಳಷ್ಟು ರೈತರಿದ್ದಾರೆ, ಅವರೆಲ್ಲರ ಖಾತೆಗೆ ಬೆಳೆ ವಿಮೆಯನ್ನು ಸರ್ಕಾರದಿಂದ ಕೊಡ್ತಕ್ಕಂಥದ್ದು. ವೀಕ್ಷಕರೇ, ಯಾರಿಗೆ ನಿಮಗೆ ಬೆಳೆ ವಿಮೆ ಸಿಗ್ತಾ ಇಲ್ಲ ನೋಡಿ, ನೀವು ಒಂದು ಕೆಲಸ ಮಾಡ್ಕೊಳ್ಬೋದು, ಸರ್ಕಾರದ ಗಮನಕ್ಕೆ ತರ್ಬೋದು. ಅಂದರೆ ಈಗ ಬರೀ ಇಷ್ಟೇ ಅಪ್ಡೇಟು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಇದನ್ನು ಎಲ್ಲ ಕ್ಲಿಯರಿಟಿ ಪಡ್ಕೊಂಡು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಿಮಗೆ ಬೇಸಿಕ್ ಅಪ್ಡೇಟ್ ಮಾತ್ರ ಕೊಡ್ತಾ ಇದ್ದೀನಿ. ಇದಕ್ಕೆ ರೈತರಿಗೆ ಒಂದು ಗಮನಕ್ಕೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಕೇಳಿ. ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಂಡು ಇಟ್ಕೊಂಬಿಡಿ. ಯಾಕಂದರೆ ಇಂತಹ ಎಲ್ಲ ಯೋಜನೆಗಳು, ಈಗ ಬೆಳೆ ವಿಮೆ ಬರಬೇಕಂದ್ರೆ ನಿಮಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಬೇಕು. ಆ ಬೆಳೆ ಪರಿಹಾರ ಆಗಿರಲಿ ಅಥವಾ ಬರ ಬಿದ್ದು ನಿಮ್ಮ ಬೆಳೆಗಳು ನಾಶ ಆಗಿರಲಿ, ಅಥವಾ ಇನ್ನಿತರ ನಿಮಗೆ PM ಕಿಸಾನ್ ಆಗಿರಲಿ, ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಅದಕ್ಕೆ ಆ ಒಂದು ಲಿಂಕನ್ನು ಮಾಡಿಸ್ಕೊಳ್ಳಿ. ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ, ಗ್ರಾಮ ಪಂಚಾಯಿತಿಗಳಲ್ಲಿ ಹೋದರೆ
ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ, ಅವರು ನಿಮಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು ಕೊಡ್ತಾರೆ. ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಅಷ್ಟೇ ಮಾಡ್ಕೊಂಡಿದ್ದೆ ಆದರೆ ಬಹಳಷ್ಟು ರೈತರಿಗೆ ಬೆಳೆ ವಿಮೆ ಸಿಗೋದಿಲ್ಲ ಕೂಡ. ಅವರು ಸಿಗಲ್ದವ್ರು ಏನು ಮಾಡ್ಬೋದು, ನಿಮ್ಮ ಒಂದು ಮ್ಯಾಪಿಂಗ್ ಮುಖಾಂತರ ಮೊಬೈಲ್ನಲ್ಲಿ ಒಂದು ಮ್ಯಾಪಿಂಗ್ ಮುಖಾಂತರ ಏನು ತೊಗೊಳ್ಳಿ, ಒಂದು ನೀವು ಸ್ಕ್ರೀನ್ಶಾಟ್ ಅನ್ನೋರು ತೆಗೆದುಕೊಳ್ಳಿ ಅಥವಾ ನಿಮ್ಮ ಒಂದು ಫೋಟೋ ತೆಗೆದುಕೊಳ್ಳಿ. ನಿಮ್ಮದಲ್ಲ ಬೆಳೆ ಏನು ನಾಶ ಆಗಿರುತ್ತಲ್ಲ ಅದರ ಒಂದು ಫೋಟೋ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಕೃಷಿ ಕೇಂದ್ರಕ್ಕೆ ಹೋಗಿ ನೀವು ಒಂದು ಭೇಟಿ ಕೊಟ್ಟು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಒಂದು ಭೇಟಿ ಕೊಟ್ಟು ಈ ರೀತಿ ಆಗಿದೆ, ನಮ್ಮದು ಬೆಳೆ ನಾಶ ಆಗಿದೆ, ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ಒಂದು ಮನವಿ ಕೊಟ್ಟದ್ದಾದರೆ ನಿಮಗೆ ಬೆಳೆ ಪರಿಹಾರ ಹಣ ಸಿಗತ್ತೆ. ಇನ್ನು ಸರ್ಕಾರದ ಗಮನದಲ್ಲಿ ಬಂದಿರತಕ್ಕಂತಹ ಬೆಳೆಗಳು ನಾಶ ಆಗಿರ್ತಕ್ಕಂತಹ ಬೆಳೆಗಳಿಗೆ ಸಪ್ರೇಟಾಗಿ ಅವರು ಪರಿಹಾರ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನಾನು ನಾಳೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ, ಎಷ್ಟು ರೈತರಿಗೆ ಬರ್ತಾ ಇದೆ, ರೈತರ ಏನು ಈ ಎಲ್ಲ ವಿಷಯದ ಕುರಿತಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಇಷ್ಟು ಅಪ್ಡೇಟು ನಿಮಗೆ ಸಿಗಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.